ಓಂ ತತ್ತ ಜನುತಾ ಕುಟಿಲ ಯುಕ್ತಿಯಿಂದ ವಾನರರು ಕೋಟೆಯನ್ನು ಕಟ್ಟಿರುವರಂತೆ. ಆ ಚಂಡ ರಾಮ ಲಕ್ಷ್ಮಣರಿಗೆ ಕೂತು ಸುತ್ತಲೂ ಕಾವಲಿರುವರಂತೆ. ಎನ್ನ ಅಳಿಯಂದಿರಾದ ಐ ರಾವಣ ಮೈ ರಾವಣಗಳು ನಿಮ್ಮ ನಾಮವು ಯಾರಿಗೂ ಗೊತ್ತಾಗದಂತೆ ಕಳ್ಳತನದಿಂದ ತಂದರೆ ತರಬಹುದು, ಇಲ್ಲದಿದ್ದರೆ ಈ ಭೂಮಿಯ ಒಳಗೆ ಒಳಗೆ ಗುದ್ದವನ್ನು ಹೊಡೆದು ಒಯ್ದರೆ ಒಯ್ಯಬಹುದು. ವೀರರ ರಣದೊಳಗೆ ನೀವು ಸೂರರ. ಅದು ಏನಿರುವುದು ಪ್ರೀತಿಯಿಂದ ಹೇಳುವಂತವನ. शाबाश
ರಾವಣನೇ ಇರುವ ಮರಿಗಳನ್ನು ಹಿಡಿದು ಆ ಕೋತಿಗಳಿಗೆ ಕಾಲುಗಟ್ಟಿ ಸೇರಿ ಅವರ ಎದೆಯೆಂಬ ಬಗೆದು ಕೋಟಿ ದೇವತರು ಯಾರಾದರೂ ಬಿಡಿಸಿಕೊಳ್ಳಲಿಕ್ಕೆ ಬಂದರು ಶಿರವನ್ನು ಕತ್ತರಿಸಿ ಮಸ್ತಕಕ್ಕೆ ಜೋರವನ್ನು ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಅಪ್ಪನನ್ನು ಕೊಡುವಂತವನಾಗುವವನೇ ಸೋದರ ಅಳಿಯನ್ನಿರಾದ ಐರಾವಣ ಮೈರಾವಣಗಳಿದೆ ಸೊಕ್ಕಿನ ಕುಲದ ಬೆಕ್ಕಿನಂತ ಇರುವ ವಾನರನ್ನು ಕಾದಿರುವರು ಐರಾವಣ ಮೈರಾವಣಗಳಿದೆ ನಿಂತಿದ ಸೂರರನ್ನು ಮಣ್ಣ ಮುಕ್ಕಿಸಿ ಎನ್ನನ್ನು ಜೈಶಾಲಿಯಾಗಿ ಮಾಡಿದೆ ಎನ್ನ ಮಡದಿಯ ಹೇ ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣ ಕುಮಾರನ ಮನೆಯಲ್ಲಿ ಮರಿಯಾಗಲಿ ಬ್ರಹ್ಮನ ಮನೆಯ ಸೇರಲಿ ಬಂದವರೆಂಬ ಸುದ್ದಿಯನ್ನು ಮರೆಯಲಿ ತರವೇರು ಬಾವ ಅದೇ ಜಾಗ್ರತೆ ಕಳೆದುಕೊಂಡು ಬರುವಂತವರ ಸಾರದೆ ಅದೇ ಜಾಗ್ರತೆ ಅದರ ದಾರ ಬಂದವರು ತಾಯಿ ಹೋ ಹೋ ಎಂದು ವಿಚಾರಿಸು ಏನಪ್ಪಾ ಸಂಗೀತಗಾರ ಶಿರೋಮಣಿ ವೇಳೆಯಲ್ಲಿ ಮಾತಾಡ್ಸಿದ್ರೆ ಮಾತುವಿಲ್ಲ ಮಾತಿನ ಪ್ರಸಂಗವಿಲ್ಲ ಈ ತಾಯಿ ದಾರಿ ಯಾರು ದಾರಿ ಇಲ್ಲ ಸ್ವಲ್ಪ ಒಂದು ವೇಳೆಯಲ್ಲಿ ನೀನೇ ವಿಚಾರ ಮಾಡಪ್ಪ ಸಂಗೀತಗಾರ ಶಿರೋಮಣಿ ಅವ್ರಾದ್ರೆ ದೊಡ್ಡ ಮಾತೇ ಇದ್ದೀರ ಇನ್ನೊಂದು ಬಿರ್ದೊಳಗೆ ಮಾತಾಡಿದ್ರಿ ಬುದ್ಧಿ ಈಗಿನ ಹೆಣ್ಮಕ್ಳು ನಡವಳಿ ಶ್ರೇಷ್ಠ ಬೇತಲು ತೆಗಿತಾರ ವಾರಿಗಟ್ಟ ಕಾಲಾಗ ಬೇಕ್ರಿ ಮದ್ರಾಸ್ ಮೆಟ್ಟ ಅತ್ತಿ ಮಾವು ಮನೆಯಾಗಿದ್ರೆ ಬಹಳ ಶಿಟ್ಟ ಗಂಡಿ ಇರ್ಬೇಕ್ರಿ ಎಲ್ಲಾರ್ಗಿಂತಲೂ ಶ್ರೇಷ್ಠ ಮನ್ಯಾಗ ಹೆಂಡತಿ ಕೈಯ ದಗದ ಮಾಡದಿದ್ರೆ ಕಂಡಾಪಟ್ಟಿ ಶಿಟ್ಟ ಅಂತಿಂತ ಸುಂದರ ಸ್ತ್ರೀಯರು ಇಂಥ ಭವ್ಯವಾದ ರಂಗಮಂಟಪ ಮೇಲೆ ಶೃಂಗಾರದಿಂದ ಬಂದು ಕುಳಿತವರು ತಾವುದಾರ ತಾಯಿ ತೆಲಿಗೆ ಹರ್ಕ ಕುಲಾಯಿ ಅಪ್ಪ ಬಾಲ ಎಣ್ಣ ಕರ ಮುಗಿದು ಶಿರವಾಗಿ ಬಂದು ನಿಂತು ನೀನುದಾರು ಕೇಳುವನು ನೀನುದಾರು ಬಾಲ ಪುಣ್ಯ ವಿಶಾಲ ಓ ತಾಯಿ ನಮ್ಮ ನಾಮವೇನೆಂದರೆ ತಂತಿ ಮೇಲೆ ತಂತಿ ಬೇಸ್ತಾರ ತಡವಳ ಸಂತಿ ಬಂದು ಕುಂತವರಿಗೆ ಮಾತಾಡಿಸುವುದು ನನ್ನ ಚಿಂತೆ ಬಂದು ಹೋಗೋರು ವಿಚಾರಗೈಯುವ ಸುಂದರ ಸಾರಥಿ 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 ಅನ್ನೋರು ತಾವುದಾರ ತಾಯಿ ಮಧುರ ಮಾವಿನ ಕಾಯಿ ಅಪ್ಪ ಸಾರಥಿ ನಾನುದಾರಂದರೆ ಜಯ ಜಯ ಜಗದಂಬೆ ಚಂದ್ರಶೇಖರ ಪ್ರೇಕಂಕರ ಅಪಾರಮಿತೆ ವಿಶ್ವಶಕ ಪರಮಾನಂದರ ಪಂಚದರ ನೇತ್ರ ಇಂದುದರ ನೇತ್ರ ಮಂಡೋದರಿ ತಾಯಮ್ಮನೆ ಅದು ಅಲ್ಲದೆ ಮಂದಹಾಸದಿಂದ ಮಹಾನಂದ ಐಶ್ವರ್ಯದಿಂದ ಮೆರೆಯುವ ಮಹಾನಂದ ಚಂದ್ರನ ಇಂದ್ರನ ಸತಿಯಂತೆ ಶೋಭಿಸುವ ಎನ್ನ ಮೈಕಾವತಿಯ ಪರಮ ಪರಿಪಾಲಿಸುವಂತ
ಅರ್ಧಂಗಿನಿ ಆದ ಹಾ. ಚಂದ್ರಸೇನೆ ಎಂದು ತಿಳಿಯಪ್ಪ ಬಾಲ ಪುಣ್ಯ ವಿಷಯ. ಐರಾವಣನ ಅರ್ಧಾಂಗಿನಿ ಆದ ಚಂದ್ರಸೇನಾದ್ರೆ ಬಹಳ ಸಹಜವಾಯ್ತು. ಕುಳಿತಂತ ಮಂದಿಗೆ ಅತ್ಯಾನಂದವಾಯ್ತು. ತಮ್ಮ ಇರುವ ಮೇಲ ಮಂದಿರವನ್ನು ಬಿಟ್ಟು ಕುಳಿತಿರುವ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನ್ರಿ ತಾಯಿ? ಅಪ್ಪ ಸಾರಥಿ ರಾಜೇಂದ್ರ ಭೂಪತಿ ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನಂದ್ರೆ ತಾಯಮ್ಮನೆ ಎನ್ನ ಪದವಿಯು ನಿಲ್ಲದೆ ಬಾರೆಂದು ಹೇಳಿದ ಕಾರಣ ಬರೋಣವಾಯ್ತಪ್ಪ ಸಾರಥಿ ಸಾಧಿಸನ್ನ ಕೀರ್ತಿ. ಬಂದ್ರೆ ಬಾಳೆ ಸಹಜವಾಯ್ತು. ಮುಂದೆ ಆಜ್ಞೆಯನ್ನಿರುವುದು ಹೇಳುವಂತವರಾಗ್ರಿ ತಾಯಿ. ನಮೋ ನಮೋ ಕಾಂತ ಸದ್ಗುಣವಂತ. ಇವಾಗ ಅಷ್ಟ ಐಶ್ವರ್ಯವಾಗಲಿ ಹೇಳುವಂತಕ್ಕೆ ಕಾಂತೆ ಮಾಡಬೇಡ ಚಿಂತೆ. ಹಾ ಹೇ ಪ್ರಾಣದಲ್ಲವ ಹೇ ಪ್ರಾಣದಲ್ಲವೇ ಆ ರಾಣಿವಾಸವನ್ನು ಬಿಟ್ಟು ಬಾ ಎಂದು ಕರೆಯುವ ಕಾರಣವೇನು? ತಾವು ವೇಗದಿಂದ ಹೇಳಿದರೆ ನಿಮ್ಮ ನಿಮ್ಮ ಮಾತು ಕೇಳಿ ಸಂತೋಷದಿಂದ ಇರುವೆನು. ಅದೇನಿರುವುದು ಬೇಗನೆ ಹೇಳುವಂತವರ ಕಾಂತ ಸದ್ಗುಣವಂತ. ಹೇ ಕಾಂತಿಮಣಿ, ನಿನ್ನನ್ನು ಕೊಂಡಿರುವ ಕಾರಣ ಏನಿರುವುದೆಂದರೆ ಕೊಂತೋರ್ಣ ಕೋಪಾಂತದವಳು ಭೂಕಾಂತದವಳು ಆ ಶೋಕ ಶಾಂತಿಯನ್ನು ಬಿಟ್ಟು ಈಗ ಎನ್ನ ಅಂತರಂಗದವಳ ಯೋಚನೆ ಏನಿರುವುದೆಂದರೆ ಎಲ್ಲ ಕಾಂತಿಮಣಿ ಮಧ್ಯರಾತ್ರಿಯೊಳ ಅರಣ್ಯದಲ್ಲಿ ಹೋಗಿ ಕೆಟ್ಟ ಕಪಟದ ವ್ಯಕ್ತಿಯನ್ನು ಸಾಧಿಸಿ ಬರುವೆನು. ನೀನು ನಿನ್ನ ಮನದ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರುವಂತ ಕಾಂತೆ ಮಾಡಬೇಡ ಚಿಂತೆ. ಹೇ ಪ್ರಾಣಕಾಂತನೇ, ನಾನೊಂದು ವಾಕ್ಯವನ್ನು ಹೇಳುತ್ತೇನೆ ಕೇಳುವಂತವರಾಗಿ. ಇದು ನನಗೆ ಎಳ್ಳಷ್ಟು ಸರಿ ಕಾಣುವುದಿಲ್ಲ. ಈಗ ನಾನು ಈ ಮಂದಿರದೊಳಗೆ ಒಬ್ಬಕ್ಕೆ ಇರಲಾರೇನು. ನನ್ನ ಜೀವ ತಳಮಳಿಸುವುದು ಕಾಂತ ಸದ್ಗುಣವಂತ. ಎಂತ ಕೆಟ್ಟ ಶಬ್ದಗಳನ್ನು ಆಡಿದ್ದೀಯಾ? ಛೇ ಭ್ರಷ್ಟಳೆ,
ನೀನು ಎನ್ನ ಮುಂದೆ ನಿಲ್ಲಬೇಡ. ಒಡನಾಡ ಮಾತವನ್ನು ಹೇಳಬಾರದು. ಇಂಥ ದುಷ್ಟ ಮೊಂಡ್ಯ ಮಾತವನ್ನು ಕೇಳಬಾರದು. ಪ್ರಾಣದಲ್ಲವೇ ನಿನ್ನ ಮನಸ್ಸಿಗೆ ಬಂದಂತೆ ಮಾಡುವಂತೆ ಕೆಲಸಂತೆ ಮಾಡಬೇಡ ಚಿಂತೆ. ವಚನಾರ್ಥವನ್ನು ಹೇಳುತ್ತೇನೆ ಕೇಳುವಂತವ. ಅದೇನದು ಚೆನ್ನಾಗಿ ಹೇಳುವಂತವ. ಎನ್ನ ಮಾತನ್ನು ಮೀರಿ ನಡೆರಾತ್ರಿಗಳು ಯುದ್ಧಕ್ಕೆ ಹೋದರೆ ನಿಮಗೆ ಕೊಂಡು ಬಾರದೆ ತಪ್ಪದು. ಆ ಇಂದ್ರಧರನಾದ ಶ್ರೀ ಮಲ್ಲಿನಾಥನ ದಯದಿಂದ ನಾ ನಿಮಗೆ ಅಲ್ಪ ಅರಿವು ನೀಡು. ನೀವು ಯುದ್ಧಕ್ಕೆ ಹೋಗಬಿಡಿರಿ ಕಾಂತ ಸಕಲ ಗುಣವಂತ. ನೀನು ಎಂತ ಕಠೋರ ಶಬ್ದಗಳನ್ನು ಆಡಿದೀಯ. ಯಾರೇ ಪರಮವ ಯಾರೇ ಸಾರಥಿ ಎತ್ತ ಕಡೆಗೆ ಬರುವಂತವನ ಏ ದೃಷ್ಟ ಮೊಂಡಿ ಎಂದು ಹೇಳಿದ ತರ್ರನಂತೆ ಹೇಳಿದು ಅರಮಂದಿರಕ್ಕೆ ಅಡ್ಡಿ ಬರುವಂತವನ ಸಾರಥಿ. ಕುಲದೇವತೆಯಾದ ಕಾಳಕಾದೇವಿಗೆ ಕೊಡುವುದಕ್ಕೆ
ಉತ್ತರ ದಿಕ್ಕಿಗೆ ವಾನರರು ಕಂಡು ಬಂದಂತವಾಯಿತು. ಇಕ್ಕೋ ಕತ್ತಲೆಯು ಮತ್ತಷ್ಟು ಬೆತ್ತರಿಸಿದಂತವಾಯಿತು. ಇಕ್ಕೋ ಉತ್ತರ ದಿಕ್ಕಿನಲ್ಲಿರುವ ವಾನರರು ಕುಂತಿರುವರೋ ಅಥವಾ ನಿಂತಿರುವರೋ ಅಥವಾ ಮಲಗಿರುವರೋ ಯಾವ ಸುದ್ದಿಯು ನಮಗೆ ತಿಳಿಯದಂತವಾಯಿತು. ಕತ್ತಲೆಯು ಮತ್ತಷ್ಟು ವಿಸ್ತರಿಸಿತ್ತಲ್ಲ, ಇನ್ನು ನಾವು ಎತ್ತ ಕಡೆ ಹೋಗಬೇಕು ತಿಳಿಯದಂತವಾಯಿತು. ಕೋತಿಗಳು ಎದ್ದು ಬಂದ ಕೋತಿಗಳ ಸುತ್ತಮುತ್ತ ಹೇಗೆ ಬೆಳಗಿದರು ನೋಡುವಂತವನ ತಳಮಾಡದಿಂದ ಒಂದು ಕ್ರಿಮಿ ರೂಪವನ್ನು ಧರಿಸಿ ಅನುಚಂದ್ರನ ಸುತ್ತಿಕೊಂಡು ಹೇಯ ಮಲಗಿರುವನು ಅವರು ಇದ್ದಾರೋ ಇಲ್ಲ ಒಂದು ಕ್ರಿಮಿ ಜೀವಿಗಳನ್ನು ಒಳಗೆ ಬರಗೊಡುವಂತ ಮೊದಲಾದ ನಮ್ಮ ತಂದೆಯಾದ ಶ್ರೀರಾಮಚಂದ್ರನು ಎಚ್ಚರದಿದ್ರೆ ನಿದ್ರೆಯನ್ನು ಕೈಬೇಡ್ರಿ. ಇಂದಿನ ರಾತ್ರಿಯೂ ನನ್ನ ತಂದೆಯಾದ ಶ್ರೀರಾಮಚಂದ್ರನಿಗೆ ಯಾರ ಕಟ್ಟುವಾದ್ರ ಉದಯಾಂತರದಲ್ಲಿ ಕಳ್ಳರಿಗೆ ಒಳ್ಳೆ ಸಮಯ ಇರುವುದು. ಭವ್ಯತ್ತರಿಂದ ನೋಡಿಕೊಳ್ಳುವ ಶಿಷ್ಯರ
ತೀರವನ್ನು ತೆಗೆದರೆ ಮಾನವರು ಎದ್ದು ಬರುವರು. ಈ ಭೂಮಿಯ ಮೇಲೆ ಪಶ್ಚಿಮ ದಿಕ್ಕಿಗೆ ವೃದ್ಧರ ಸಮೀಪ